ಇನ್ನು ತುಮಕೂರಿನಲ್ಲಿ ಗೃಹ ಸಚಿವರ ಎದುರೇ ಹೈಡ್ರಾಮಾವೊಂದು ನಡೆದಿದೆ. ಗೃಹ ಸಚಿವರಿಗೆ ಮನವಿ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಫೇಸ್ಬುಕ್ನಲ್ಲಿ ಲೈವ್ ಬಂದಿದ್ದಾರೆ. ಕೆಆರ್ ಪಕ್ಷದ ಮುಖಂಡ ಫೇಸ್ಬುಕ್ನಲ್ಲಿ ಲೈವ್ ಬಂದಿದ್ರು. ಸೊ ಫೇಸ್ಬುಕ್ ಲೈವ್ ಅನ್ನ ಗೃಹ ಸಚಿವರು ವಿರೋಧಿಸಿದ್ರು. ಇದೇನಿದು, ನೀನೇನು ಕ್ಯಾಮ್ರಾ ತಗೊಂಡು ಬಂದಿದ್ಯಾ ಅಥವಾ ಏನು ರೆಕಾರ್ಡಿಂಗ್ ಮಾಡ್ಕೊಳ್ತಿದ್ಯಾ ಅಥವಾ ಏನು ಲೈವ್ ಮಾಡ್ತಾ ಇದೆಯಾ ಅಂತ ಹೇಳಿ ವಿರೋಧ ಮಾಡಿದ್ರು. ಆದರೂ ಕೂಡ ಆತ ಫೇಸ್ಬುಕ್ನಲ್ಲಿ ಲೈವ್ ಹಾಗೆ ಹೋಗ್ತಾ ಇದ್ದ. ಕೆಆರ್ ಪಕ್ಷದ ಮುಖಂಡ ಶ್ಯಾಮ್ ಸುಂದರ್ ಅಂತೇಳಿ. ಆಗ ತಕ್ಷಣಕ್ಕೆ ಅಲ್ಲಿದ್ದಂಥ ಪೊಲೀಸರಿಗೆ ಹೇಳಿದ್ರು ಗೃಹ ಸಚಿವರು, ಅದೇನು ನೋಡ್ರಿ ಅಂತ. ತಕ್ಷಣಕ್ಕೆ ಆ ಕೆಆರ್ ಪಕ್ಷದ ಮುಖಂಡನ ಶ್ಯಾಮ್ ಸುಂದರ್ ಅಂತ ಹೇಳಿ ಆತನನ್ನು ಹಾಕಿ ವಶಕ್ಕೆ ಪಡೆದರು. ನೋಡಿ ದೃಶ್ಯಗಳೇ. ಸೊ ಇದರಿಂದಾಗಿ ಅಲ್ಲಿ ನೋಡಿ ಅಲ್ಲಿ ಕೆಲ ಕಾಲ ಒಂದು ಗೊಂದಲದ ವಾತಾವರಣ ಸ್ವಲ್ಪ ನಿರ್ಮಾಣವಾಗಿತ್ತು. ಅಂದ್ರೆ ಕೊಡು, ಯಾರು ಬೇಡ ಅಂದವ್ರು ತಗೊಳ್ಳಿ ಸರ್. ನೀನ್ ನಿಂತ್ಕೊಂಡು ಕೊಡ್ಬೇಕಪ್ಪ, ನಾನೇನು ಬೇಡ ಅಂತ ಆಯ್ತು ಕೊಡು. ಎಲ್ಲರಿಗೂ ಫ್ರೀಯಾಗಿ ಬಿಟ್ಟವ್ರೆಲ್ಲ ಏನೋ ಹೇಳಕ್ ಹೋಗ್ಬಾರ್ದು. ಕೊಡಬೇಡ ಅಂತ ಯಾರು ನಿಜ ತೆಗಿಯ ಕ್ಯಾಬ್ರ ಕೊಡಬೇಡ ಅಂತ ಯಾರು ನಿಜ ತೆಗಿಯ ಕ್ಯಾಬ್ರ ಕೊಡಬೇಡ ಅಂತ ಯಾರು ನಿಜ ತೆಗಿಯ ಕ್ಯಾಬ್ರ ಇದು ಇವತ್ತು ತುಮಕೂರಿನಲ್ಲಿ ಆದಂತಹ ಒಂದು ಪ್ರಕರಣ. ಅಲ್ಲಿ ನೋಡಿ, ಇಲ್ಲಿ ಒಂದು ದೃಶ್ಯಗಳನ್ನು ನಾವೇನು ನೋಡ್ತಾ ಇದ್ದೀವಿ. ಕೆಆರ್ ಪಕ್ಷದ ಮುಖಂಡ ಆಯ್ತಾ ಶ್ಯಾಮ್ ಸುಂದರ್ ಅಂತ ಹೇಳಿ. ಈತ ತಂದೇನೋ ಒಂದು ಅಹವಾಲನ್ನ ತಗೊಂಡು ಸಚಿವರ ಮುಂದೆ ಬಂದಿದ್ರು. ಸೊ ಆಗ ಸಚಿವರು, ಸರಿ ನೀವು ನಿಂತ್ಕೊಂಡಿದ್ರೆ ಹೇಗೆ, ಬನ್ನಿ ಕೊಡಿ, ಅದೇನು ಸಮಸ್ಯೆ ನೋಡೋಣ ಅಂತೇಳಿ ಮಾತಾಡ್ತಾ ಇದ್ರು. ಬಟ್ ಆ ಟೈಮ್ನಲ್ಲಿ ಈತ ಫೇಸ್ಬುಕ್ನಲ್ಲಿ ಲೈವ್ ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಾಯ್ತು. ಅದಕ್ಕೆ ಸ್ವಲ್ಪ ಸಿಟ್ಟಾದಂಥ ಗೃಹ ಸಚಿವರು ಅದೇನು ನೋಡಿ ಅಂತೇಳಿ ಪೊಲೀಸಿಗೂ ಕೂಡ ಅಲ್ಲಿ ತಾಕೀತು ಮಾಡ್ತಾರೆ. ಯಾರ್ರೀ ಅದು ಕ್ಯಾಮ್ರಾ, ಅದನ್ನು ಆಫ್ ಮಾಡ್ರಿ ಅಂತಲೂ ಕೂಡ ಅವ್ರು ಹೇಳ್ತಾರೆ. ಅದಾದ ನಂತರ ಸ್ವಲ್ಪ ಗೊಂದಲ ಉಂಟಾಯಿತು. ನಂತರ ಆತ ಕೂಡ ಒಂದು ಸ್ವಲ್ಪ ಏನೇನೋ ಜೋರಾಗಿ ಮಾತಾಡಿದ್ರಿಂದಾಗಿ ಅಲ್ಲಿದ್ದಂಥ ಪೊಲೀಸರು ಈಗ ಶ್ಯಾಮ್ ಸುಂದರ್ನನ್ನು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ರೆ, ನಾನು ಬರಲ್ಲ, ನನ್ನ ಸಚಿವರ ಹತ್ರ ಅಲ್ಲೇ ನಾನು ಮಾತಾಡ್ತೀನಿ ಅಂತೇಳಿ ಆತ ಕೂಡ ಸ್ವಲ್ಪ ಅಲ್ಲಿ ಪೊಲೀಸರ ಜೊತೆಗೆ ಅಲ್ಲಿ ವಾಗ್ವಾದ ಮಾಡಿದ್ದು. ನಂತರ ಆತನನ್ನು ಬಲವಂತವಾಗಿ ಎಳ್ಕೊಂಡು ಹೋಗಿದ್ದು. ಇದೆಲ್ಲವೂ ಕೂಡ ತುಮಕೂರಿನಲ್ಲಿ ಇವತ್ತು ನಡೀತು.